ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಫ್ರಾನ್ಸ್ ತಗೊಂಬಂದಿದ್ದೇವೆ ನೋಡಿ. 1 kg ತಗೊಂಬಂದಿದ್ದೇವೆ. ನನ್ನ ಚಿಕ್ಕ ಮಗಳು ಫ್ರಾನ್ಸ್ ಜೊತೆ ಆಡ್ತಾ ಇದ್ದಾಳೆ ನೋಡಿ. ಸೂಪರ್ ಉಂಟಾ ಫ್ರೆಶ್? ಸೂಪರಾ? ನೋಡಿ, ಇವತ್ತು ನಾವು ಫ್ರಾನ್ಸ್ ಗೀ ರೋಸ್ಟ್ ಮಾಡ್ತಾ ಇದ್ದೇವೆ. ಬಾಬು ಇಲ್ಲಿ ನೋಡಿ, ಮಮ್ಮಿಗೆ ಕೊಡಿ. ಮೆಲ್ಲ, ಕೈ ಹುಷಾರು, ಮುಳ್ಳುಂಟು, ತೆಗಿಬೇಡಿ. ನಾವು ಕ್ಲೀನ್ ಮಾಡ್ತೇವೆ, ಅಮ್ಮ ಮಾಡ್ತಾರೆ ಕ್ಲೀನ್. ಬಾಬು ನೀವು ಕ್ಲೀನ್ ಮಾಡಬೇಡಿ ಮಗ, ಮುಳ್ಳು ಆಯಾಗತ್ತೆ. ಇವಾಗ ಇದನ್ನು ಕ್ಲೀನ್ ಮಾಡೋಣ. ನೋಡಿ, ಇವಾಗ ಕ್ಲೀನ್ ಮಾಡ್ತಾ ಇದ್ದೇವೆ. ಫ್ರಾನ್ಸ್ದು ಬ್ಯಾಕ್ ಸೈಡಲ್ಲಿ ಒಂದು ಬ್ಲ್ಯಾಕ್ ಕಲರ್ ಇರುತ್ತೆ, ಅದು ನಂಜು, ಅದನ್ನು ತೆಗಿಬೇಕು. ನೋಡಿ, ಅದನ್ನೆಲ್ಲ ತೆಗಿಬೇಕು. ತುಂಬ ಈಸಿ ಇದು ಮಾಡೋಕ್ಕೆ. ಕೈಯಲ್ಲೇ ಇದು ಮಾಡ್ಕೋಬೋದು, ಸಿಪ್ಪೆ ತೆಗಿಬೋದು ಅದರದ್ದು. ನೋಡಿ, ಇವಾಗ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಫ್ರಾನ್ಸನ್ನು. ಇವಾಗ ಪ್ರಾನ್ಸಿಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಿದ್ದೇನೆ, ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಳ್ತಿದ್ದೇನೆ, ಮತ್ತು ಅರ್ಧ ಲೆಮನ್ ಸೇರಿಸ್ಕೊಳ್ತಿದ್ದೇನೆ. ಇವಾಗ ಲೆಮನ್, ಅರಿಶಿನ ಹುಡಿ, ಉಪ್ಪು ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು 15 ನಿಮಿಷ ಬಿಟ್ಬಿಡೋಣ. ಇವಾಗ ಇನ್ನೊಂದು ಸೈಡಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ ಫ್ರಾನ್ಸ್ ಗೀ ರೋಸ್ಟಿಗೆ. ನೋಡಿ, ಫ್ರಾನ್ಸ್ ಗೀ ರೋಸ್ಟಿಗೆ ಸಾಮಾನು ನೋಡಿ: 2 ಸ್ಪೂನು ಕೊತ್ತಂಬರಿ ಬೀಜ, 1 ಸ್ಪೂನು ಜೀರಿಗೆ, 1/4 ಸ್ಪೂನು ಮೆಂತೆ, 1 ಸ್ಪೂನು ಸೋಂಪು, ಸ್ವಲ್ಪ ಹುಣಸೆ ಹಣ್ಣು, ಒಂದು ಸ್ವಲ್ಪ ಗೋಡಂಬಿ ತಗೊಂಡಿದ್ದೇನೆ, ಒಂದು ಚಿಕ್ಕ ತುಂಡು ಶುಂಠಿ, ಒಂದು 6 ಎಸಳು ಬೆಳ್ಳುಳ್ಳಿ, ಒಂದು 20 ಬ್ಯಾಡಗಿ ಚೀಲ ತಗೊಂಡಿದ್ದೇನೆ. ಇದನ್ನು ಅರ್ಧ ಗಂಟೆ ನೆನೆಸಿಟ್ಟಿದ್ದೇನೆ. ಇವಾಗ ಬಾಣಲೆಗೆ ಕೊತ್ತಂಬರಿ ಬೀಜ ಆ್ಯಡ್ ಮಾಡ್ಕೊಂಡಿದ್ದೇನೆ. ಜೀರಿಗೆ, ಸೋಂಪು, ಮೆಂತೆ ಇದನ್ನೆಲ್ಲ ಹಾಕ್ಬಿಟ್ಟು ಒಟ್ಟಿಗೆ ಹುರ್ಕೊಳ್ಳೋಣ. ಡ್ರೈಯಾಗಿ ಹುರ್ಕೋಬೇಕು, ಸ್ವಲ್ಪ ರೋಸ್ಟ್ ಆಗೋದನ್ನಕ್ಕೆ ಹುರ್ಕೋಬೇಕು. ಇವಾಗ ಇದನ್ನು ಮಿಕ್ಸಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ, ಹುಳಿ ಮತ್ತು ನೆನೆಸಿಟ್ಕೊಂಡಿದ್ದೇನಲ್ಲ ಚಿಲ್ಲಿ, ಅದನ್ನೆಲ್ಲ ಆ್ಯಡ್ ಮಾಡ್ಕೊತಿದ್ದೇನೆ. ಗೋಡಂಬಿನ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಇವಾಗ ಇದನ್ನು ರುಬ್ಕೊಂಡು ಬರ್ತೇನೆ. ಇವಾಗ ಇದು 15 ನಿಮಿಷ ಆಗಿದೆ. ಮ್ಯಾರಿನೇಟ್ ರೆಡಿ ಮಾಡೋಣ. ತುಪ್ಪ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಇದು ಫ್ರಾನ್ಸ್ ಆ್ಯಡ್ ಮಾಡ್ಕೊಳ್ಳೋಣ.
ನೋಡಿ ತುಪ್ಪದಲ್ಲಿ ಫ್ರೈ ಆಗ್ತಿದೆ ಪ್ರಾನ್ಸು. ಇನ್ನೊಂದು ಕಡೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇವಾಗ ರುಬ್ಕೊಂಡು ಮಸಾಲೆ ಆ್ಯಡ್ ಮಾಡ್ಕೊತಿದ್ದೇನೆ. ಮಸಾಲ ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. 1/4 ಸ್ಪೂನ್ ಅರಿಶಿನ ಆ್ಯಡ್ ಮಾಡ್ಕೊತಿದ್ದೇನೆ. ನಾನು ರುಬ್ಕೊಳ್ಳುವಾಗ ಹಾಕಿಲ್ಲ ಟರ್ಮರಿಕ್, ಅದಕ್ಕೆ ಇವಾಗ ಆ್ಯಡ್ ಮಾಡ್ಕೊತಿದ್ದೇನೆ. ಇವಾಗ ಪ್ರಾನ್ಸ್ ರೆಡಿಯಾಗಿದೆ. ಇದನ್ನು ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತಿದ್ದೇನೆ. ನೀರು ಆ್ಯಡ್ ಮಾಡ್ಕೊಡ್ತೀನಿ ಸ್ವಲ್ಪ. ಇವಾಗ ಇದಕ್ಕೆ ತುಪ್ಪದಲ್ಲಿ ಹುರ್ಕೊಳ್ಳಿರೋ ಪ್ರಾನ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಎಲ್ಲ ಮಸಾಲೆ ಒಟ್ಟು ಮಿಕ್ಸ್ ಮಾಡ್ಕೊತಿದ್ದೇವೆ ಎಲ್ಲ ಒಟ್ಟಿಗೆ. ಒಂದು 1/4 ಸ್ಪೂನ್ ಪೆಪ್ಪರ್ ಆ್ಯಡ್ ಮಾಡ್ಕೊತಿದ್ದೇನೆ. ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಹೋಟೆಲ್ ರೀತಿ ಬಂದುಬಿಟ್ಟಿದಲ್ಲ ಪ್ರಾನ್ಸ್ ಗೀ ರೋಸ್ಟು. ಹೋಟೆಲ್ ಹೋಗ್ಬೇಕು ತಿನ್ನಬೇಕು ಅವಶ್ಯಕತೆನೇ ಇರಲ್ಲ, ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು ನಾವು ಹೋಟೆಲ್ ಸ್ಟೈಲ್. ನಿಮಗೆ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಕಲರೆಲ್ಲ ಚೆನ್ನಾಗಿ ಬಂದುಬಿಟ್ಟಿದಲ್ಲ. ಇವಾಗ 1 ಸ್ಪೂನು ತುಪ್ಪ ಆ್ಯಡ್ ಮಾಡ್ಕೊತಿದ್ದೇನೆ. ಸೂಪರಾಗಿ ಕಾಣ್ತಾ ಇದೆ ಅಲ್ಲ, ಹೋಟೆಲ್ ಥರನೇ ಕಾಣಿಸ್ತಾ ಇದೆ ನೋಡಿ. ಸ್ವಲ್ಪ ಕರಿಬೇವು ಆ್ಯಡ್ ಮಾಡ್ಕೊಂಡಿದ್ದೀನಿ ಲಾಸ್ಟಿಗೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ.